ರೀ ಬೇಗ ಬೇಗ ಎಲ್ಲ ಜೋಡಿಸ್ಕ್ಯಾರಿ ಬರ್ತಾರ ಅವ್ರು ಈಗ. ಥೂ 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 ಥೂ. ನೀವಂತೂ ಹೆಣ್ಮಕ್ಳು ನೀವು ಎಲ್ಲ ಸರಿಯಾಗಿರ್ತೈತಿ, ಎಲ್ಲ ಟೈಮ್ ಕರೆಕ್ಟ್ ಆಗಿರ್ತೈತಿ. ಬರೀ ಟೆನ್ಷನ್ ಕೊಡ್ತೀರಿ ನೋಡಿ. ನೀವು ಕೊಡೋ ಟೆನ್ಷನ್ಗೆ ಎಲ್ಲ ಮರ್ತೋಗ್ಬಿಡ್ಬೇಕು, ಇರೋ ಕೆಲಸನ ಮರ್ತು ಬಿಡ್ಬೇಕು ನೋಡಿ. ಅಯ್ಯ ನಿಮ್ದು ಒಳ್ಳೆ ಕತೆ ಆಯ್ತು. ಅಲ್ಲ ಅವ್ರು ಬರ್ತಾರ ಎಲ್ಲ ಹಣಿ ಮಡ್ಕೆ ಹೋಗ್ಕೊಂಡು ಹೇಳ್ಬಾರ್ದು. ಎಲ್ಲ ರೆಡಿ ಆಗೈತಿ. ಇಲ್ಲಿ ಟೇಬಲ್ ಒಂದು ತಂದು ಇಡ್ಬೇಕು ನೋಡು. ಮತ್ತು ಹಣ್ಣುಕಾಯಿ ಇಡಕ್ಕೆ ಇಲ್ಲೆಲ್ಲಿ ಟೇಬಲ್ ಒಂದಿದ್ರೆ ಚೆನ್ನಾಗಿ ಕೂತು. ಇದು ಬಿಳಿದೈತಿ ಸರಿಯಾಗಲ್ಲ ಬಿಡು. ಅಲ್ಲಿ ಇನ್ನೊಂದು ಐತಲ್ಲ ನೀರು ಕಲರ್ ಟೇಬಲ್ ತಂದು ಇಡ್ತಂತಗ ನಾನು. ನೀನು ನಿನ್ನ ಮಗಳು ರೆಡಿ ಆಗಿದ್ದ ಆದ್ಲೇನ ನೋಡು ಫಸ್ಟ್. ಹ್ಞೂ ಓಕೆ ರೆಡಿ ಆಗತ್ತ ತಗೋರಿ. ಟೇಬಲ್ ತಂದಿಡ್ರಿ ಜಲ್ದಿ ಅದನ್ನ. ಥೋ ನಿನ್ನ ಹೋಗತ್ತಾಗ. ಅಲ್ಲ ಹೇಳ್ತ ನಾನು ತಂದಿಡ್ತೇನೆ, ನಿನ್ನ ಕೆಲಸ ನೀ ಏನಾರ ಮಾಡ್ಕೆ ಅಂದು ಮತ್ತೆ ತಿರ್ಗಾ ಅಂಬರ್ಗ ಅದನ್ನ ಹೇಳ್ತಾಳೆ. ಅಲ್ಲ ಒಂದು ಸರಿ ಹೇಳಿದ್ರೆ ಕೇಳ್ತೇವೆ, ಅದನ್ನ ಬಿಟ್ಟು ತಿರ್ಗಾ ಅಂಬರ್ಗ ಒಂದು ಕೆಲಸನ 8-10 ಸರಿ ಹೇಳಿನ ಅರ್ಧ ಮರ್ಯಾಂಗೆ ಮಾಡ್ತೀರಿ. ಹಿಂಗೆ ಮಾಡೇ ನೀವು ಗಂಡ್ಮಕ್ಳು ಒಂದು ಕೂದಲು ಇಲ್ದಂಗೆ ಮಾಡ್ತೀರಿ. ನಿಮ್ಮ ಬಗ್ಗೆ ಟೆನ್ಷನ್ ಮಾಡ್ಕೊಂಡು ತಲೆ ಕೆಡ್ಸ್ಕೊಂಡು. ಈ ಟೇಬಲ್ ಕರೆಕ್ಟ್ ಆಗತ್ತೆ ನೋಡಿ ಇಲ್ಲಿ. ಓ ಬಂದು ಅನ್ನಿಸ್ತೈತಿ. ಏ ಸೀತಾ ಬಂದ್ರು ಬಾ ಎಲ್ರು. ಮದುವೆ ಯಾವಾಗವ ಇಟ್ಕೊಳೋದು? ಮದುವೆ ನೀವು ಹೆಂಗೆ ಹೇಳ್ತೀರ ಹಂಗ್ರಿ. ಅಂದ್ರೆ ನಾವು ಬೇರೆ ಕಡೆ ನೋಡಿದ್ದ ಮತ್ತು ಬೇರೆ ಊರ ಕತೆ ಏನೋ ಆಕಿ ಎಕ್ಸಾಮ್ ಅದಾವಲ್ಲ ಅಂತಂದು ಇದು ಮಾಡ್ತಿದ್ವಿ. ಮತ್ತು ಇದೇ ಊರಕತ್ತಲ್ಲ ಆಕಿ ಇಲ್ಲಿಂದನ ಕಾಲೇಜ್ಗೆ ಹೋಗ್ಕಾಳ ಎಕ್ಸಾಮ್ ಇದ್ರೆ. ನೀವು ಹೆಂಗೆ ಅಂತೀರಿ ಹಂಗೆ. ನೀವು ಮುಂದಿನ ತಿಂಗಳ ಮದುವೆ ಅಂತಂದ್ರೆ ನಮ್ಗೇನು ಅಭ್ಯಂತರ ಇಲ್ಲ ನೋಡ್ರಿ, ಆರಾಮಾಗಿ ಮಾಡ್ಬೋದು. ಮುಹೂರ್ತ ನೋಡ್ರಿ ಯಾವಾಗ ಇಟ್ಕೊತೀರ? ನಮ್ಮ ಕಡೆ ಕೇಳಿಸ್ಬೇಕು, ನಿಮ್ಮ ಕಡೆ ಯಾರನ್ನಾದ್ರೂ ಗೊತ್ತಿರೋದು ಕೇಳಿಸ್ತಾರೆ ನೋಡ್ರಿ. ನೀವು ಹೆಂಗೆ ಹೇಳ್ತೀರಿ ಹಂಗೆ. ಸರಿಯವ್ವ ತಂಗಾದ್ರೆ ನಮ್ಮ ಕಡೆನ ಒಬ್ರು ಅದಾರ, ಅವ್ರನ್ನ ಕೇಳ್ತಾವಂತ ನಾವು ಜೋಯಿಸ್ರನ್ನ ಕೇಳಿ ಹೇಳ್ತಾವಂತೆ ಮದ್ವೆ ಯಾವಾಗ ಏನೋ ಒಂದು. ಏನಪ್ಪ ವಿಜಯ್, ಹುಡುಗಿ ಹತ್ರ ಅಂತ ಮಾತಾಡೋದಾಯ್ತಾ? ಏನಿಲ್ಲ ಆಂಟಿ. ಅಯ್ಯೋ ಆಂಟಿ, ಅವರು ಏನೇನು ಮಾತಾಡ್ಬೇಕು ಅದೆಲ್ಲ ಇವಾಗಲೇ ಮುಂಚೆನೇ ಮಾತಾಡ್ಬಿಟ್ಟಾರ ಬಿಡ್ರಿ, ಈಗೇನು ಕೇಳ್ತೀರಿ? ಅಯ್ಯೋ ನಮ್ಮ ಹುಡುಗಿ ನೋಡಿ ನಾಚಿನಾಕತ್ತಿರೋದು. ರಮ್ಯಾ ನೀನು ಹೋಗುವ, ನಾವು ಅಷ್ಟೊತ್ತಿಗೆ ಇದನ್ನೆಲ್ಲ ತೆಗೆದಿಟ್ಟು ಊಟದ್ದೇನು ವ್ಯವಸ್ಥೆ ಮಾಡ್ತೀವಿ. ವಾಹ್ ನಮ್ಮ ಹುಡುಗಿ ಎಷ್ಟು ಚೆನ್ನಾಗಿ ಕಾಣಕತ್ತಾಳ. ದೇವತೆ ಕಣಂಗೆ ಕಾಣಕತ್ತಾಳ. ಮಾತಾಡ್ಬೇಕಾಗಿತ್ತಲ್ಲ, ಏನು ಮಾಡಲಿ, ಎಲ್ಲರೂ ಅದಾರ ಇಲ್ಲಿ. ಅದಕ್ಕೆಮ್ಮ ನನ್ನ ಫೋನ್ ಬರಾಕತ್ತೈತಿ ಒಂದು ಆಫೀಸಿಂದ, ಮಾತಾಡ್ಬಿಡ್ತೇನೆ ಒಂದು 5 ನಿಮಿಷ. ಅಲ್ಲ ಫೋನ್ ರಿಂಗ್ ಆಗಲಿಲ್ಲ ಅಕ್ಕ, ಅದು ಆಫೀಸ್ ಫೋನ್ ಅಲ್ಲ. ರಮ್ಯನ್ನ ಹೆಂಗಾರ ಮಾಡಿ ಮಾತಾಡ್ಸ್ಬೇಕಲ್ಲ, ಅದಕ್ಕೆ ಹೋಗ್ಯಾನೀಗ. ಡೈರೆಕ್ಟಾಗಿ ಹೋಗಿ ಹೇಳಿ ಹೋಗೋಕ್ಕಾಗಂಗಿಲ್ಲ, ಅದು ಮಾತಾಡ್ತಾನಂತ, ಅದಕ್ಕೆ ಇದು ಅದೆಲ್ಲ. ಮಾತಾಡ್ಬಿಟ್ಟು ಹೆಂಗಿದ್ರು ಎಲ್ಲ ಮದ್ವೆನೂ ಫಿಕ್ಸ್ ಆಯ್ತಲ್ಲ, ಮತ್ತು ನಾವ್ಯಾರು ಅವ್ರಿಬ್ರು ಬೇರೆ ಬೇರೆ ಮಾಡಕ್ಕೆ. ಮಾತಾಡ್ಕೊಂಡು ಬಿಡು, ಅದ್ರಾಗ ಏನೈತಿ. ಸರಿ ನೀವೆಲ್ಲ ಮುಗಿಸ್ಕೇರಿ, ನಾನು ಸ್ವಲ್ಪ ಅಂಗಡಿಗೆ ಹೋಗಿ ಬರ್ಬೇಕು. ಅಂದ್ರೆ ಅವ್ರಿಗೆ ಸ್ವಲ್ಪ ಅಣ್ಣರಿಗೆ ಆರಾಮಿದ್ದಿದ್ದಿಲ್ಲ, ನಾನು ಮತ್ತೆ ಬಿಡಬಾರ್ದಲ್ಲ, ಅದಕ್ಕೆ ಬಂದೆ. ನಾನು ಬೇಕಿದ್ರೆ ಮತ್ತೆ ಸಾಯಂಕಾಲ ಬಂದು ಹೋಗ್ತೇನಂತೆ. ಸರಿಯಪ್ಪ ಹೋಗ್ಬೋ. ರೀ ಸ್ವಲ್ಪ ಮುಗಿದ್ರೆ ಬೇಗ ಬರ್ರಿ. ಬರ್ತಾನೆ ಹೋಗು. ಅಲ್ಲಿ ಎಲ್ಲರೂ ಅದರ ಬಿಟ್ಟು ಇಲ್ಲಿ ಬಂದಿಲ್ಲ ನನಗೆ ಹೇಳಕ್ಕೆ, ನಾನೆಲ್ಲ ಬರ್ತಾನೆ ಹೋಗು. ರೀ ಇವನ್ನೆಲ್ಲ ಟೇಬಲ್ ಎತ್ತಿಟ್ಟು ತೆಗೀರಿ, ಇಲ್ಲೇ ಊಟ ಮಾಡ್ಬಾರಂತೆ ಎಲ್ಲರೂ. ಅಮ್ಮ ಕುತ್ಕೋರಿ ಅಷ್ಟ ಮಟ. ಅಯ್ಯೋ ನೀನು ಯಾಕೆ ತರಕ್ಕೆ ಹೋಗಿದ್ದೇವ? ನಾನು ತರ್ತಿದ್ನಲ್ಲ. ಇರ್ರಿ ಬಿಡಂಟೆ ಏನಾಗಲ್ಲ. ಹೋಗ ನೀನು ಅದೊಂದು ಅರ್ಶಿನ ಕುಂಕುಮ ಐತಲ್ಲ ಅದನ್ನ ತಗೊಂಡೋಗಿ ನೀನು ಸ್ವಲ್ಪ ಒಳಗೆ ಏನಾರ ಮಾಡೋಕ್ಕೆ ನೋಡು, ಹೋಗು. ಅಯ್ಯೋ ಅತ್ತಿ, ನಾನು ಯಾಕಿಲ್ಲಿ ಮಾಡ್ಬೇಕು? ಇದೇ ನಮ್ಮನಿನ ಇಲ್ಲಿ ನಾನು ಮಾಡೋಕೆ, ಅವ್ರು ಮಾಡ್ತಾರೆ ಬಿಡ್ರಿ. ಈ ಹುಡುಗಿಗೆ ಎಲ್ಲರ ಜೊತೆಗೆ ಬೆರೆಯೋದು ಗೊತ್ತಿಲ್ಲ. ಈ ವಿಷಯದಾಗ ನಮ್ಮ ಲಕ್ಷ್ಮಣ ಎಷ್ಟೋ ವಾಸಿ ಪಾಪ. ಎಲ್ಲ ಕಡೆನೂ ಏನು ಮಾಡ್ಬೇಕಂದು ಅಡ್ಡಾಡಿ ಮಾಡ್ತಾರೆ ಪಾಪ. ರಮ್ಯಾ, ಅಯ್ಯೋ ನೀವ್ಯಾಕೆ ಇಲ್ಲಿ ಬಂದ್ರಿ? ಯಾರನ್ನ ನೋಡಿದ್ರೆ ಏನು ಅನ್ಕೊಂತಾರ? ಹೋಗ್ರಿ ಇಲ್ಲಿಂದ. ಏನು ಅನ್ಕೊಂತಾರ? ಮದುವೆ ಆಗೋ ಹುಡುಗ ಹುಡುಗಿ ಮಾತಾಡೋದು ಸಾವಿರಾರು ಇರ್ತೈತಿ, ಏನೋ ಮಾತಾಡಕತ್ತಾರ ಬಿಡು ಅಂತಂದು ನಮಗೆ ಡಿಸ್ಟರ್ಬ್ ಮಾಡಬಾರ್ದು ಅಂದು ನೋಡಿದ್ರು ನೋಡ್ಯಾರ ಇಲ್ಲ ನಂಗೆ ವಾಪಸ್ ಹೋಗೋರಷ್ಟೇ. ಅಯ್ಯೋ ಅದು ಹಂಗಲ್ಲ, ಮಾತಾಡೋಣಂತ ಯಾವಾಗಾದ್ರೂ ಮಾತಾಡೋಕೆ ಟೈಮ್ ಐತಿ. ಹೋಗ್ರಿ ಇಲ್ಲಿಂದ, ಭಾಳ ಜನ ಅದರ ಮನೆ ತುಂಬ. ರಮ್ಯಾ, ಭಾಳ ಚಂದ ಕಾಣಕತ್ತೀನಿ ನೀವತ್ತು. ದೇವತೆ ಥರ ಕಾಣಕತ್ತೀನಿ ನೋಡು. ನಮ್ಮ ಹುಡುಗಿ ದೇವತೆನೂ ಮೀರಿಸ್ತಾವಳು. ಓಹೋ, ನಮ್ಮ ಹುಡುಗಿಗೆ ನಾಚಿಕೆಣಕ್ಕೂ ಬರ್ತೈತಿ. ನಾನೆಲ್ಲ ಬರೀ ಬಜಾರಿ, ಬರೀ ಜಗಳ ಮಾಡೋದು, ಕೂಗಾಡೋದು, ರೇಗಾಡೋದು, ಸಿಟ್ಟು ಮಾಡ್ಕೊಳ್ಳೋದು, ಸುಳ್ಳು ಹೇಳೋದು ಇದಿಷ್ಟೇ ಗೊತ್ತೈತಿ ಅಂತ ಅಂದ್ಕೊಂಡಿದ್ದೆ. ವಿಜಯ್, ನೀವು ಅಷ್ಟೇ ಇವತ್ತು ತುಂಬ ಚೆನ್ನಾಗಿ ಕಾಣ್ತಿದ್ದೀರ. ಅದನ್ನು ಆ ಕಡೆ ತಿರ್ಕೊಂಡು ಯಾಕೆ ಹೇಳಕತ್ತಿ? ಈ ಕಡೆ ತಿರ್ಕೊಂಡು ಹೇಳು, ನನಗಿನ್ನೂ ಖುಷಿ ಆಕತಿ. ಇಲ್ಲಪ್ಪ ನಾನು ಹೇಳಂಗಿಲ್ಲ. ಸರಿ ಹೇಳ್ಬೇಡ ಬಿಡು, ನಾನು ಈ ಕಡೆ ಬಂದ್ಬಿಡ್ತೀನಿ. ಐ ಲವ್ ಯು ರಮ್ಯಾ. ಐ ಲವ್ ಯು ಟು ವಿಜಯ್.
ನನಗಂತೂ ಭಾಳ ಖುಷಿ ಆಗತ್ತೈತೆ ನೋಡಿ. ಎಲ್ಲಿ ನನ್ನ ಪ್ರೀತಿ ನನ್ನಿಂದ ದೂರ ಆಗತ್ತೆ ಅನ್ಕೊಂಬಿಟ್ಟಿದ್ದೆ. ನಾನು ಇಷ್ಟಪಟ್ಟಂಗೆ ನಮ್ಮ ಮನೆಯವರು ನಿಮ್ಮ ಮನೆಯವರು ಎಲ್ಲ ಒಪ್ಕೊಂಡು ಮದುವೆ ಆಗಕತ್ತೆ. ಇವರೇನು ಮುಖ ಮುಖ ನೋಡ್ಕೊಂತ ನಿಂತಾರಲ್ಲ. ಅಕ್ಕ, ಅದು ಏನಪ್ಪ ವಿಜಯ್, ಆಫೀಸಿಂದ ಫೋನ್ ಬರುತ್ತಂದಲ್ಲ, ಇದೇನ ಇಂಪಾರ್ಟೆಂಟ್ ಫೋನು ಅಲ್ಲ? ಅದು ಅದಕ್ಕೆಮ್ಮ ಫೋನ್ ಬಂದಿತ್ತು, ಮಾತಾಡ್ತಾ ಇದ್ದೆ. ಇವಾಗೇನೋ ಕಟ್ ಆಯಿತು. ಅಷ್ಟರಲ್ಲಿ ಇವಳು ಏನೋ ಮಾತಾಡ್ಬೇಕು ಅಂದ್ಲ, ಅದಕ್ಕೆ ಹಂಗೆ ಬಂದಿದ್ದೆ. ಏನು ನಾನು ಮಾತಾಡ್ತಾನೆ ಅನ್ನ? ಇಲ್ಲ ಅಕ್ಕ, ನಾನೇನು ಮಾತಾಡ್ತಾನೆ ಅಂದೇ ಇಲ್ಲ. ನಾನೇ ಬಂದು ಇಲ್ಲಿ ಸುಮ್ಮನೆ ನಿಂತಿದ್ದೆ, ಇವರೇ ಬಂದಿದ್ದು. ಹೋಗ್ಬಿಡು ಅಷ್ಟೇ, ಯಾಕೆ ಗಾಬರಿ ಆಗುತ್ತೀರಿ? ನಿಮ್ಮನ್ನು ಯಾರು ಬೈದ್ರಿ ಈಗ? ಯಾಕೆ ಮಾತಾಡಕತ್ತೀರಿ ಏನು ಅಂತಂದು? ಆರಾಮ್ ಮಾತಾಡ್ತೀರಿ. ಮುಂದೆ ಹೆಂಗಿದ್ರೆ ಗಂಡ ಇಂತಿ ಆಗಾರು ಮಾತಾಡೋಕ್ಕೇನು ನೂರಾರು ಮಾತಿರ್ತಾವೆ, ಸಾವಿರಾರು ಮಾತಿರ್ತಾವೆ. ನಾವು ಬಂದು ಯಾಕೆ ಡಿಸ್ಟರ್ಬ್ ಮಾಡಬೇಕು? ಆದ್ರೆ ಇವತ್ತು ಮಾತಾಡ್ಬೇಡ, ಇನ್ನೂ ಟೈಮ್ ಐತಲ್ಲ, ಅವಾಗ ಮಾತಾಡುವಂತ್ರಿ. ಮದುವೆಗಿನ ಮುಂಚೆ ಮದುವೆ ಆದ್ಮೇಲೂ ಲೈಫ್ ಲಾಂಗ್ ಮಾತಾಡ್ಕೊಂತಿರುವಂತ್ರಿ. ಈಗ ಎಲ್ಲ ಊಟ ಕಡೆಗೈತಿ, ಊಟ ಮಾಡಿ ಬರ್ರಿ. ಸರಿ ಅಕ್ಕ. ಅದಕ್ಕೆಮ್ಮ ನನಗಂತೂ ಭಾಳ ಖುಷಿ ಆಗುತ್ತೆ ನೋಡ್ರಿ. ನಿಮ್ಮಿಂದ ನಾ ಇಷ್ಟೆಲ್ಲ ಆಗಿದ್ದು. ಥ್ಯಾಂಕ್ಸ್ ಅದಕ್ಕೆಮ್ಮ, ನನ್ನ ಪ್ರೀತಿ ನನಗೆ ಉಳಿಸ್ಕೊಟ್ಟಿದ್ಕ. ಅಯ್ಯೋ ವಿಜಿ, ಇದಕ್ಕೆಲ್ಲ ಯಾಕೆ ಥ್ಯಾಂಕ್ಸ್ ಹೇಳ್ತೀಯಪ್ಪ? ನಾನು ಪ್ರೀತಿ ಮಾಡೇ ಮದುವೆ ಆಗಿದ್ದಪ್ಪ. ನನಗೆ ಗೊತ್ತಾಗಲ್ಲ ಪ್ರೀತಿ ಮಾಡಿದವ್ರನ್ನ ದೂರ ಮಾಡ್ಕೊಂಡ ತಕ್ಷಣ ಹೋಗತ್ತೆ ಎಂದು. ಹೋಗ್ಬಿಡು. ಸರಿ, ಈಗೆಲ್ಲ ಬಿಡು, ಅದ್ರ ಬಗ್ಗೆ ಯಾಕೆ ಮಾತಾಡ್ತಿರ್ಗಂಬರ್ಗ. ಬಾ ಊಟ ಮಾಡ್ಬಾ. ಹಾಯ್ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.